ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇದೆಲ್ಲದರಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ನನ್ನ ಒಂದು ಪ್ರಶ್ನೆಗಳಿಗೆ ಗುರುಗಳು ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರುಗಳು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಬಂದು ಬಣ್ಣದ ಕುರಿತಾಗಿ ಇದೆ. ಏನಂತಂದರೆ, ಈ ಕೆಲವರಿಗೆ ಬ್ಲ್ಯಾಕ್ ಕಲರ್ ಡ್ರೆಸ್ ಅಥವಾ ಸ್ಯಾರಿ ಹಾಕಿದಾಗ ಒಂದು ರೀತಿಯಾಗಿರುವಂಥ ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಮೊದಲದಾಗಿ ಪ್ರಶ್ನೆ ಏನು ಅಂದರೆ, ಬ್ಲ್ಯಾಕ್ ಅಂತಂದರೆ ಇದು ಶುಭನ ಅಶುಭವಾಗಿರುವಂಥ ಬಣ್ಣನ ಯಾವ ರೀತಿ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ? ಇನ್ನು ಸಾಕಷ್ಟು ಜನ ಶುಭ ಸಮಾರಂಭಗಳಿಗೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಸೊ ಈ ಬ್ಲ್ಯಾಕ್ ಕಲರ್ನ ಮಹತ್ವ ಏನು, ಇದನ್ನು ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆ ಮಾತ್ರ ಇವತ್ತು. ಯಾಕಂದರೆ ನೀವು ಹೇಳಿದ ಹಾಗೆ ಕಪ್ಪು ಅಂದರೆ ನೆಗೆಟಿವ್, ಕಪ್ಪು ಅಂದರೆ ಅಸಹ್ಯ ಪಡುವಂಥದ್ದು, ಕಪ್ಪು ಅಂದರೆ ನಮಗೆಲ್ಲ ಬಿಡು ಅನ್ನೋ ತರಹದ್ದು. ಆದರೆ ಎಲ್ಲಿ ಯಾವುದನ್ನು ಎಷ್ಟು ಬಳಸಬೇಕೋ ಅಷ್ಟು ಬಳಸಿದ್ರೆ ಆ ಕಪ್ಪು ಕಾಡಿಗೆ ಕಣ್ಣತ್ರ ಬಳಸಿದ್ರೆ ಏನು ಚಂದವಾಗಿ ಕಾಣುತ್ತೆ, ಎಷ್ಟು ಅಂದವಾಗಿ ಕಾಣುತ್ತೆ, ಅಷ್ಟೇ ನಿಮ್ಮ ಆರೋಗ್ಯಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅದು ಗೊತ್ತಿದೆಯಾ? ಅಂದರೆ ದೃಷ್ಟಿ ಕಣ್ಣಿನಲ್ಲಿ ಕಣ್ಣಿನಲ್ಲಿ ಇರ್ತಕ್ಕಂಥ ಕಸವನ್ನು ತೆಗೆಯುತ್ತೆ ಅದು. ಓಕೆ. ಅದನ್ನು ಅಂತಹ ಪದಾರ್ಥಗಳಲ್ಲಿ ಹಾಕಿ ಮಾಡಿರ್ತಾರೆ. ಆ ನಂದಿ ಬಟ್ಲ ಹೂವನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿರ್ತಾರೆ ಅದನ್ನು ಮಾಡುವಾಗ. ಬಟ್ ಈಗೆಲ್ಲ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಆ ಕಪ್ಪು ಮಾಡಬೇಕಾದ್ರೆ ಆಗಿದೆ. ಆಮೇಲೆ ಈ ಕಪ್ಪು ಕೃಷ್ಣಶಿಲೆ ಅಂತೂ ಕೂಡ ಇದನ್ನು ವಿಗ್ರಹವನ್ನು ಕೆತ್ತನೆ ಮಾಡಬೇಕಾದ್ರೆ. ಆಮೇಲೆ ಸಾಲಿಗ್ರಾಮ ಕಪ್ಪು ಅಂತ ನೀವೇನೇನು ಇದೆಯೋ ಎಲ್ಲ ನಿಮಗೆ ಗೊತ್ತಿದೆ. ನಾನು ಹೇಳೋದು ಮಾತ್ರ ಇವತ್ತು ನಿಮಗೆ ಈ ಕಪ್ಪು ಅಂದದ್ದಕ್ಕೆ ನೀವು ಒಳ್ಳೆ ಜ್ಞಾಪಕ ಮಾಡಿಸಿದ್ರಿ. ವಿಶೇಷವಾಗಿ ಬಹುಶಃ ನೀವು ಅದನ್ನು ಬಳಸಿರಲ್ಲ, ಎಲ್ಲ ಬಳಸಿರ್ತೀರಿ. ಯಾರ ಹತ್ರ ಆದರೂ ದುಡ್ಡು ತಂದರೆ, ನೀವು ಬ್ಯಾಂಕಿಂದ ದುಡ್ಡು ತಂದರು ಅಥವಾ ಯಾವುದೋ ಒಬ್ಬ ವ್ಯಕ್ತಿಯಿಂದ ಸಾಲವಾಗಿ ತಂದಿದ್ದೀರಿ, ಅಥವಾ ನಿಮಗೆ ಬಂದಿರೋ ಲಾಭವೇ ಮನೆ ವಸ್ತುಲು ದಾಟಿ ಮನೆ ಒಳಗೆ ಬಂದಿದೆ ಅಂತಂದರೆ ಆ ಕಪ್ಪಿಗೆ ಸಂಬಂಧಪಟ್ಟ ಹಾಗೆ 4 ನೋಟ್, ಅದರಲ್ಲಿ 4 ನೋಟು ತೆಗೆದು ಅದು ಯಾವುದಾದ್ರೂ ಆಗಿರಲಿ, 100 ರೂಪೀಸ್ ಆಗಿರಲಿ, 500 ಆಗಿರಲಿ, ಎಷ್ಟೊಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಡಬೇಕು. ಕಪ್ಪು ಹಣ ಕೇಳಿದ್ದೀರಾ? ನಾನು ಕಪ್ಪು ವಸ್ತ್ರ ಕಟ್ಟೋದು ಕಪ್ಪು ಹಣ ಅಲ್ಲ, ನೀವು ಟ್ಯಾಕ್ಸ್ ಕಟ್ಟದೆ ಬಚ್ಚಿಡೋರು ಅವನ ಕಪ್ಪು ಹಣ ಅಂತ ಕರೆಯೋದು, ಬ್ಲ್ಯಾಕ್ ಮನಿ. ಹಾಗೆ ನೀವು ಇದನ್ನು ಮಾಡಿ ಹೇಳ್ತೇನೆ. ಯಾಕೆಂತಂದರೆ ಇದರ ಒಂದು ಪರಿದಿನ ಬಹುಶಃ ಬಹಳ ವರ್ಷಗಳಿದ್ದು. ಗುರುಗಳ ಈ ಟಾಪಿಕ್ ನನ್ನ ಬಗ್ಗೆ ದಯವಿಟ್ಟು ಎಲ್ಲೂ ಹೇಳಬೇಡ ಅಂತ ಕೆಲವರು ಯಾರೋ ಬಹಳ ನನಗೆ ಯಥೇಚ್ಛ ಕಾಣಿಸ್ಕೊಳ್ಳೋಂಥ ವ್ಯಕ್ತಿಗೆ ಸಂಬಂಧಪಡುವಂಥದ್ದು. ಆತ ಅದೊಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದು ಬಹಳ ಪ್ರಮುಖವಾಗಿರುವಂಥ ಘಟ್ಟ ಇದು. ಆ ಕಪ್ಪು ಬಟ್ಟೆಯಲ್ಲಿ ಕಟ್ಟಿಡತಕ್ಕಂತಹದ್ದು ಬಹುಶಃ ನಿಮ್ಮ ಬಲಗೈಯಲ್ಲಿ ಮಾಡಿರೋ ಕೆಲಸ ಎಡಗೈ ಕೂಡ ಗೊತ್ತಾಗಬಾರ್ದು. ಅಂದರೆ ಸೇವಿಂಗ್ಸ್ ಮಾಡಲಿಕ್ಕೆ ಅಷ್ಟು ಅದ್ಭುತವಾಗಿರುತ್ತೆ. ಬಟ್ ಈ ಕಪ್ಪು ಅಂದರೆ ನೆಗೆಟಿವ್. ಈ ಕಪ್ಪು ಹಾಕೋರೆಲ್ಲ ಬೇರೆ ಬೇರೆಯವರು ಅಂತ ನಿಮ್ಮ ಮನಸ್ಸಿಗೆ ಬಂದಿದೆ, ಅದೆಲ್ಲ ಬೇರೆ. ಆ ಸಬ್ಜೆಕ್ಟು ನಾನು ಮಾತಾಡ್ತಿಲ್ಲ. ಆದರೆ ಕಪ್ಪಲ್ಲಿ ನೀವೇನು ಹುಡುಕೋಕ್ಕೂ ಆಗಲ್ಲ. ಈ ಬಿಳಿಯ ವರ್ಣ, ಬಿಳಿಯ ವಸ್ತ್ರ ಹಾಕ್ಕೊಳ್ಳಿ, ನೀವು ಏನಾದರೂ ಬಿದ್ದರೆ ಕಾಣುತ್ತೆ. ಕಪ್ಪಲ್ಲಿ ನೀವೇನು ಕಾಣೋಕ್ಕೆ ನೋಡೋಕ್ಕೆ ಹೋಗಬೇಡಿ. ಅದಷ್ಟೇ, ಅದ್ರದ್ದು ಒಂದೇ, ಅದ್ರ ಸಿಂಬಲ್ಲೇ ಒಂದು. ಇನ್ನು ಬೇರೆ ಕಲರಲ್ಲಿ ನೀವು ಡಿಸೈನ್ ಏನು ಬೇಕಾದರೂ ಮಾಡ್ಕೊಳ್ಬೋದು. ಕಪ್ಪು ಇದೆಯಲ್ಲ, ಎಲ್ಲವನ್ನು ಮಿಶ್ರಣ ಮಾಡಿದ್ದೇ ಕಪ್ಪು. ಆ ಕಪ್ಪು ಒಳಗಡೆ ಎಲ್ಲವೂ ಇದೆ, ಬಿಳಿಯ ಒಳಗಡೆ ಯಾವುದೂ ಇಲ್ಲ, ಬಿಳಿಯದ್ದೊಂದೇ. ಅದಕ್ಕೆ ಆ್ಯಡ್ ಮಾಡಿದಾಗ ಎಷ್ಟು ನೀವು ಇದೆಯೋ ಅಷ್ಟು ಕಲರನ್ನು ಹಾಕಿದ್ರೆ ಅದು ಬರೋ ಕಲರ್ ಇದಾಗಿರುತ್ತೆ. ಅದಕ್ಕಾಗಿ ಇದಕ್ಕೊಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಈ ಕಪ್ಪು ಹಣ ಕಟ್ಟಿರುವಂಥ ಬಟ್ಟೆ ಮೇಲೆ ನೀವೇನಾದರೂ ಈ ಹಲಸಿನ ಮರದ್ದು ಒಂದು ಪೀಸ್, ಅದು ಒಂದು ಚಕ್ಕೆ, ಒಂದು ಮನೆ ಟೈಪು, ಕೆಳಗಡೆ ಒಂದು ಮೇಲೆ ಒಂದು ಇಡ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. ಇದನ್ನು ಜೋಪಾನ ಮಾಡಿ. ಯಾರೂ ಅಂದರೆ ನಿಮ್ಮ ಕನಸು ನನಸಾಗೋ ತನಕ ಬಹುಶಃ ಇದನ್ನು ಮಾಡಿ ಇಡ್ತೀನಿ ಅಂತಂದರೆ ಯಾವಾಗಲೂ ಅದಕ್ಕೆ ಆ್ಯಡ್ ಮಾಡ್ತಾನೆ ಇರ್ತೀರಿ. ಒಂದಷ್ಟು ಆದಮೇಲೆ ತೆಗೆದು ಬೇರೆ ಕಡೆ ಇಟ್ಕೊಳ್ಳಿ, ಪರವಾಗಿಲ್ಲ. ಅದರ ಕಡಿಮೆ ಇರಲಿ, 4ರಿಂದ 100 ನೋಟ್ ಒಳಗಡೆ ಇರಲಿ. ಅದು 100 ನೋಟ್ ಒಳಗಡೆ ವ್ಯವಸ್ಥೆ ಮಾಡ್ಕೊಂಡು 100 ಮೇಲೆ ಹಾಕ್ತಾನೇ ಇದೆ. ಅದು ತೆಗೆದು ಬೇರೆ ಕಡೆ ಬಳಸ್ಕೊಳ್ಳಿ. ಇದೇ ನಿಮಗೆ ತಿಜೋರಿ, ಇದೇ ನಿಮಗೆ ರಿಸರ್ವ್ ಬ್ಯಾಂಕ್.
ಈ ಕಪ್ಪು ಬಟ್ಟೆ ನಿಮಗೆ ರಿಸರ್ವ್ ಬ್ಯಾಂಕ್ ಬರೆದಿಟ್ಕೊಳ್ಳಿ. ಬೇರೆ ಇನ್ನೆಲ್ಲ ಎಲ್ಲ ನೆಗೆಟಿವ್ ಮಾತಾಡೋಕ್ಕೆ 100 ಇದೆ, ಅದಕ್ಕೆ 1000 ಇದೆ. ನಾನು ಪಾಸಿಟಿವ್ ನಿಮಗೆ ಮೆಸೇಜ್ ಕೊಡ್ತೀನಿ ಅಂತಂದರೆ ಇದು ಒಂದು ನಿಮಗೆ ಬೇಕಾಗಿರೋ ಚಮತ್ಕಾರವನ್ನು ಮಾಡಿಕೊಡುತ್ತೆ. ಈ ಕಪ್ಪು ವಸ್ತ್ರ, ಕಪ್ಪು ಹಣ. ಕಪ್ಪು ಹಣದ್ದು ಬೇರೆ, ನಾನು ಹೇಳ್ತಿರೋದು ನಿಮ್ಮ ಬದುಕಿಗೆ ಒಂದು ಲೈನ್, ಬಾರ್ಡರ್ ಲೈನ್ ಹಾಕ್ಕೊಂಡು ಇದನ್ನು ಮುಂದುವರಿಯಿರಿ, ಆಮೇಲೆ ನೋಡೋಣ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಬ್ಲ್ಯಾಕ್ ಅಂದರೆ ಬೇರೆ ರೀತಿಯಾಗಿರುವಂಥ ನೆಗೆಟಿವ್ ಮೈಂಡ್ಸೆಟ್ ಇತ್ತು. ಬ್ಲ್ಯಾಕ್ ಅಂದರೆ ನೀವು ಬೇಡ ಹಾಕೋದು ಅಥವಾ ಬೇಡ ಯೂಸ್ ಮಾಡೋದು ಅಂತ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದನ್ನು ಯಾವ ರೀತಿ ನಾವು ಪಾಸಿಟಿವ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.